ಮಾರ್ನಿಂಗ್ ಕೃಷ್ಣ ತುಳಸಿ, ಏನೀಗ ಬಂದಿದ್ದು? ಪ್ರೋಮೋ ಯಾವ್ದೋ ಹಾಡ್ಬೇಕು ಅಂತ ಸೌಜನ್ಯ ಮೇಡಮ್ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಹೌದಾ? ಓಕೆ, ಹೋಗಿ ಆಡು. ಸರಿ. ಹಲೋ ಸರ್, ದಟ್ ಕೃಷ್ಣ ತುಳಸಿ ಕಮಿಂಗ್. ಐ ಆಮ್ ಗೋಯಿಂಗ್. ನಮಸ್ತೆ ಸರ್. ನಮಸ್ತೆ. ಸಡನ್ ಆಗಿ ಪ್ರೋಮೋ ವಿಷಯ ಹೇಳಿದ್ರು ಕೂಡ ತಕ್ಷಣ ಹೊರಟು ಬಂದೆ. ಥ್ಯಾಂಕ್ ಯು. ಚೇರ್ಮನ್ ಹೇಳಿದರೆ ಅಂದ್ಮೇಲೆ ಕೂಡ ಬರ್ದೇ ಹೇಗಿರ್ಲಿ ಸರ್. ಸರಿನಮ್ಮ, ಹೋಗಿ ಪ್ರೋಮೋ ಹಾಡು. ಸರಿ ಸರ್. ಚೆನ್ನಾಗಿ ಹಾಡ್ದೆ ಕೃಷ್ಣ ತುಳಸಿ. ಪ್ರೋಮೋ ತುಂಬಾ ಚೆನ್ನಾಗಿ ಹಾಡ್ದೆ. ಥ್ಯಾಂಕ್ ಯು ಮೇಡಮ್. ಪ್ರೋಮೋ ಹಾಡಕ್ಕೆ 10 ನಿಮಿಷ ಬೇಕು ಅಂದ್ಕೊಂಡಿದ್ವಿ, ಆದ್ರೆ 5 ನಿಮಿಷಕ್ಕೆ ಹಾಡ್ದೆ. ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೌಜನ್ಯ, ಇನ್ನ ತಡ ಯಾಕೆ? ಕೃಷ್ಣ ತುಳಸಿಗೆ ಟ್ರೈನಿಂಗ್ ಶುರು ಮಾಡ್ಬಿಡಿ. ಟ್ರೈನಿಂಗ್ ಏನು? ಅದೇ ನಿನ್ಗೆ ಆರ್ಜಿ ಆಗಿ ಪ್ರಮೋಷನ್ ಕೊಟ್ರಲ್ಲ, ಅದಕ್ಕೆ ಬೇಕಾಗೋ ಟ್ರೈನಿಂಗ್ ಕೊಡಕ್ಕೆ ಚೇರ್ಮನ್ ಸರ್ ಹೇಳಿದ್ರು. ಈಗ ಟ್ರೈನಿಂಗ್ ಹೇಗ್ ಸರ್? ಹೌದು, ಈಗ್ಲೇ ಶುರು ಮಾಡಿ ಅಂದಿದ್ದಾರೆ ಚೇರ್ಮನ್ ಸರ್. ಆದ್ರೆ ಮೇಡಮ್, ಅಲ್ಲಿ ಫಂಕ್ಷನ್ ಇದೆ. ಫಂಕ್ಷನ್ಗೆ ಆಮೇಲೆ ಹೋದ್ರಾಯ್ತು ಕೃಷ್ಣ ತುಳಸಿ. ಇಲ್ಲಿ ಟ್ರೈನಿಂಗ್ ಪೂರ್ತಿ ಮಾಡಿ ಫಂಕ್ಷನ್ಗೆ ಹೋಗುವಂತೆ. ಟ್ರೈನಿಂಗ್ ಅಂದ್ರೆ ತಿಂಗಳು ವರ್ಷ ಅಲ್ಲ ಕೃಷ್ಣ ತುಳಸಿ, ಹೆಚ್ಚಂದ್ರೆ ಹಾಫ್ ಅನ್ ಅವರ್ ಅಷ್ಟೇ. ಇಲ್ಲೋಡು, ಈ ಆಡಿಯೋ ಮಿಕ್ಸರ್ ನೋಡ್ತಿದ್ಯಲ್ಲ, ಇದನ್ನು ಆಪರೇಟ್ ಮಾಡೋದು ಹೇಗೆ ಅಂತ ನಿಂಗೆ ಹೇಳ್ಕೊಡ್ತಾರೆ ಅಷ್ಟೇ. 10 ನಿಮಿಷ ಅಂದ್ಕೊಂಡ ಪ್ರೋಮೋನ 5 ನಿಮಿಷದಲ್ಲಿ ಹಾಡ್ದೆ. ಹಾಗೆ ಅರ್ಧ ಗಂಟೆ ಅಂದ್ಕೊಂಡ್ರು ನಿನ್ ಟ್ರೈನಿಂಗ್ ಕೂಡ 1/4 ಗಂಟೆಯಲ್ಲಿ ಮುಗಿಯತ್ತೆ. ಹೌದು, 1/4 ಗಂಟೆಲೆ ಮುಗ್ದೋಗತ್ತೆ. ನಿನ್ಗೆ ಗ್ರಾಸ್ಪಿಂಗ್ ಪವರ್ ಹೆಚ್ಚಿದೆ ಅಲ್ವಾ? ಆರೋಹಿ, ಬೇಗ ಟ್ರೈನಿಂಗ್ ಶುರು ಮಾಡು. ಅವಳು ಮತ್ತೆ ಫಂಕ್ಷನ್ಗೆ ಹೋಗ್ಬೇಕು. ಓಕೆ ಮೇಡಮ್. ಓಕೆ ಅಂದ್ರೆ ಆಗಲ್ಲ. ನೀನು ಚಕ 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 ಅಂತ ಹೇಳ್ತಾ ಹೋಗ್ಬಿಡು. ಇವಳು ಪಟ 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 ಅಂತ ಕಲಿತಾಳೆ. ಆಮೇಲೆ ಅವಳು ಪಟ ಪಟ ಅಂತ ಫಂಕ್ಷನ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಓಕೆ, ಶುರು ಮಾಡು. ನೋಡಿ ಕೃಷ್ಣ ತುಳಸಿ ಅವರೇ, ಈ ಮಿಕ್ಸರ್ ಅಲ್ಲಿ ಅಲ್ಲಿ ಫಂಕ್ಷನ್ ಮುಗಿದ್ಮೇಲೆನೆ ನೀನು ಇಲ್ಲಿಂದ ಹೊರಡೋದು. ಏನತ್ತೆ, ಕಾಮಾಕ್ಷಿ ದೀಪ ತರಕ್ ಹೋಗಿದ್ ಶ್ಯಾಮ ಇನ್ನೂ ಬರ್ಲಿಲ್ವಲ್ಲ? ಅದೇ ನಾನು ನೋಡ್ತಿದ್ದೀನಮ್ಮ. ಅಖಿಲ್, ಶ್ಯಾಮ ಏನಾದ್ರೂ ಫೋನ್ ಮಾಡಿದ್ಲಾ? ಯಾಕೆ ಲೇಟ್ ಆಗ್ತಿದೆ ಅಂತ? ಇಲ್ಲ ಅತ್ತಿಗೆ, ಅವಳೇನ್ ಫೋನ್ ಮಾಡಿಲ್ಲ. ಪೂಜೆ ಸಾಮಗ್ರಿ ಇರೋ ಅಂಗಡಿ ಇಲ್ಲೇ ಹತ್ರ ಅಂದ್ರಲ್ಲ, ಮತ್ತೆ ಇಷ್ಟು ಹತ್ರ ಇರೋ ಅಂಗಡಿಗೆ ಹೋಗಿ ಬರಕ್ಕೆ ಇಷ್ಟು ಸಮಯ ಯಾಕೆ ಬೇಕು? ಆ ಶಾಪಲ್ಲಿ ಕಾಮಾಕ್ಷಿ ದೀಪ ಸಿಗ್ಲಿಲ್ವೇನೋ, ಬೇರೆ ಶಾಪಿಗೆ ಹೋಗಿರಬಹುದು. ಹಾಗೆ ಆಗಿರ್ಬೇಕು, ಇಲ್ದಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಆ ವಿಷಯನಾದ್ರೂ ನಮಗ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಇಷ್ಟು ಜನ ಇಲ್ಲಿ ಅವಳಿಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ. ಗೊತ್ತಿದ್ರು ಹೀಗ್ ಮಾಡ್ತಿದ್ದಾಳೆ ಅಂದ್ರೆ ಏನರ್ಥ? ಇದರಲ್ಲಿ ಅರ್ಥ ಅದು ಇದು ಅಂತ ಏನಿಲ್ಲ.
ಕಾಮಾಕ್ಷಿ ದೀಪ ಸಿಕ್ಕಿಲ್ಲ ಅನ್ನೋ ಟೆನ್ಷನಲ್ಲಿ ಶ್ಯಾಮಗೆ ಫೋನ್ ಮಾಡಬೇಕು ಅನ್ನೋ ಯೋಚನೆ ಬಂದಿರಲ್ಲ. ಅಷ್ಟೇ ಆಗಿರ್ಬೇಕು. ಏ ಅಖಿಲ್, ಒಂದ್ಸಲ ಶ್ಯಾಮನ್ ಫೋನ್ ಮಾಡು. ಸರಿ ಡ್ಯಾಡಿ. ಸ್ಟಾರ್ಟ್ ಮಾಡು ಕೃಷ್ಣ ತುಳಸಿ. ಸರಿ ಮೇಡಮ್. ನೀವು ಕೇಳ್ತಿದ್ದೀರಿ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಕಟ್ 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 ಕಟ್. ಏನಮ್ಮ, ನಾನ್ ಏನ್ ಹೇಳ್ದೆ ನಿನ್ಗೆ? ನೀನ್ ಏನ್ ಮಾಡ್ತಿದ್ಯಾ? ನೀನ್ ಮಾತಾಡುವಾಗ ಈ ಲೆವೆಲ್ ಕಡಿಮೆ ಮಾಡಿ ಆ ಲೆವೆಲ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ದೆ ತಾನೆ? ಮಾತಾಡೋದ್ ಮುಗ್ದು ಹಾಡ್ ಹೇಳುವಾಗ ಈ ಲೆವೆಲ್ಸ್ ಇರ್ಬೇಕು. ಆದ್ರೆ ಆರೋಹಿ ಅವರು ಹೀಗೆ ಹೇಳಿದ್ದು ಮೇಡಮ್. ಇದರಲ್ಲಿ ನಾನು ಹಾಗೆ ಹೇಳಲೇ ಇಲ್ಲ. ನಾನು ಕರೆಕ್ಟಾಗೇ ಹೇಳಿದ್ದು. ನೀನೇ ಬೇರೆ ಏನೋ ಅರ್ಥ ಮಾಡ್ಕೊಂಡೆ. ಹೌದು, ಅವಳು ಕರೆಕ್ಟಾಗೇ ಹೇಳಿದಾಳೆ. ನೀನೇ ಬೇರೆ ಏನೋ ಅರ್ಥ ಮಾಡ್ಕೊಂಡಿದ್ಯಾ. ಸಾರಿ ಮೇಡಮ್, ನಾನೇ ತಪ್ಪು ತಿಳ್ಕೊಂಡಿದ್ನೋ. ಹೀಗ್ ಮಾಡಿದ್ರೆ ಈ ಜನ್ಮದಲ್ಲಿ ನೀನು ಆರ್ಜೆ ಆಗಲ್ಲ. ಈಗ್ಲಾದ್ರೂ ಕರೆಕ್ಟಾಗಿ ಮಾಡು. ನೀವ್ ಕೇಳ್ತಿದ್ದೀರಾ? ಏನು ಫೋನಲ್ಲಿ ಮಾತಾಡ್ಬೇಕಾ? ಮೇಡಮ್, ನನ್ನ ಹಸ್ಬೆಂಡ್ ಫೋನ್ ಮಾಡ್ತಿದ್ದಾರೆ. ನಿನ್ ಹಸ್ಬೆಂಡ್ ಫೋನ್ ಮಾಡಿದ್ರೆ ಟ್ರೈನಿಂಗ್ ಅಲ್ಲಿದ್ರು ಮಾತಾಡ್ತೀಯಾ? ನಿನ್ನಂಥವ್ರಿಗೆಲ್ಲ ಜಾಬ್ ಏನಕ್ಕೆ? ಮನೇಲೆ ಕೂತ್ಕೊಂಡು ಹಸ್ಬೆಂಡ್ ಹತ್ರ ಮಾತಾಡ್ತಾ ಇರ್ಬೋದಲ್ಲ. ನೀನು ಆರ್ಜೆ ಆಗ್ಬೇಕು ಅಂದ್ರೆ ಕೆಲ್ಸದ ಮೇಲೆ ಗಮನ ಇರ್ಬೇಕು, ಫೋನ್ ಮೇಲಲ್ಲ. ಸರಿ ಮೇಡಮ್, ಸರಿ. ಪ್ರೋಮೋ ರೆಕಾರ್ಡಿಂಗ್ ಅಲ್ಲಿ ಇದ್ದಾಳೋ ಏನೋ, ಲಿಫ್ಟ್ ಮಾಡ್ತಾ ಇಲ್ಲ. ಏನು ಫೋನ್ ರಿಸೀವ್ ಮಾಡ್ಲಿಲ್ವಾ? ಇಲ್ಲ ಅತಿಗೆ. ಇನ್ನೊಂದ್ಸಲ ಟ್ರೈ ಮಾಡಪ್ಪ. ಈ ಸಲನೂ ಕಾಲ್ ರಿಸೀವ್ ಮಾಡ್ಲಿಲ್ವಾ? ಇಲ್ಲ. ಲೇಟ್ ಆಗಿದ್ದಕ್ಕೆ ಫೋನ್ ಮಾಡ್ಲಿಲ್ಲ ಸರಿ, ಕನಿಷ್ಠ ಅಖಿಲ್ ಫೋನ್ ಮಾಡಿದಕ್ಕಾದ್ರೂ ಅವಳು ಆನ್ಸರ್ ಮಾಡ್ಬೋದಿತ್ತಲ್ವಾ? ಅತ್ತೆಗವಳು ಯಾಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬೋದಿತ್ತು. ಇನ್ನೂ ಬರೋಕ್ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬೋದಿತ್ತಲ್ವಾ? ಇಲ್ಲಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅವಳು ಗೊತ್ತು ತಾನೆ. ಮುಖ್ಯವಾಗಿ ಅತ್ತೆ ಮಾವ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅವಳು ಗೊತ್ತಿಲ್ಲ. ನೀವ್ ಕೇಳ್ತಿರೋದು, ನೀವ್ ಕೇಳ್ತಿದ್ದೀರಿ ಬ್ಲೂ FM 66.5 FM. ಕಟ್ 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 ಕಟ್. ಇಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ ಕೃಷ್ಣ ತುಳಸಿ? ನೀನ್ ಮಾತಾಡ್ತಿರುವಾಗ
ಈ ಬಟನ್ ಮೇಲಿರ್ಬೇಕು. ಸಾರಿ ಮೇಡಮ್, ಐ ಆಮ್ ರಿಯಲಿ ಸಾರಿ. ನೀನು ಇಂಟೆಲಿಜೆಂಟ್, 1/4 ಗಂಟೆಲಿ ಕಲಿತೀಯ ಅಂತ ಅನ್ಕೊಂಡ್ರೆ 1 ಗಂಟೆ ಆದ್ರೂ ಕೂಡ ನಿನ್ಗಿನ್ನು ಫಂಡಮೆಂಟಲ್ಸೇ ಗೊತ್ತಾಗ್ತಾ ಇಲ್ಲ. ಹೀಗಾದ್ರೆ ನೀನು ಕೆಲಸ ಮಾಡೋದೇ ವೇಸ್ಟ್, ಬಿಡೋದೇ ಬೆಟರ್. ಇಲ್ಲ ಮೇಡಮ್, ನಾನು ಕಲಿತೀನಿ. ನನಗೆ ಕೆಲಸ ಬೇಕು, ಪ್ಲೀಸ್. ಏನ್ ಕಲಿತೀಯೋ ಏನೋ, ನಿನಗ್ ಕಲ್ಸೋದ್ರಲ್ಲಿ ನಮಗ್ ತಲೆನೋವು ಬರೋ ಥರ ಇದೆ. ಮೇಡಮ್, ಕಾಫಿ ಕಮಿಂಗ್. ಕರೆಕ್ಟ್ ಟೈಮಿಗೆ ತಂದ್ಯೋ ಲಿಂಗಂ. ಇವಳಗ್ ಟ್ರೈನಿಂಗ್ ಕೊಟ್ಟು ನನ್ ತಲೆ ಸಿಡ್ದು ಹೋಗೋ ಹಾಗಿದೆ. ಕೊಡಿಲಿ. ಮೇಡಮ್ ಮೇಡಮ್ ಮೇಡಮ್, ಕಾಫಿ ವೆರಿ ಬಿಸಿ. ಮೇಲ್ ಬಿದ್ರೆ ಮೈ ಸುಟ್ಟಿಂಗ್. ನಿಧಾನ ತಗೊಳ್ಳಿ ಮೇಡಮ್. ಓಕೆ. ತಗೊಳ್ಳಿ. ನೀವ್ ಕೇಳ್ತಿದ್ದೀರಿ, ನೀವು ಕೂಡ ತಗೊಳ್ಳಿ ಮೇಡಮ್. ನನಗ್ ಬೇಡ. ಪರವಾಗಿಲ್ಲ, ಕೊಡಿ ಕೃಷ್ಣ ತುಳಸಿ. ಏನ್ ಹಾಗೆ ನೋಡ್ತಿದ್ಯಾ, ಕೊಡು. ಮೇಡಮ್, ಯು ಆಲ್ಸೋ ಟೇಕಿಂಗ್. ತಗೊಳ್ಳಿ ಮೇಡಮ್. ಅಯ್ಯೋ, ಹೇಳಿದ್ನಲ್ಲ ಮೇಡಮ್, ಕಾಫಿ ಹಾಟ್, ಕೈ ಬರ್ನಿಂಗ್. ಸಾರಿ ಮೇಡಮ್, ಸಾರಿ. ಸಾರಿ ಏನು ಸಾರಿ, ಬುದ್ಧಿ ಇಲ್ವಾ? ನೋಡು ಪಾಪ, ಕೈ ಹೇಗ್ ಸುಟ್ಟಿದೆ. ಹೇಗ್ ಹೋಗ್ತಾಳೆ ಪಾಪ ಫಂಕ್ಷನ್ಗೆ? ಪರವಾಗಿಲ್ಲ ಮೇಡಮ್, ನಾನು ಹೋಗಿ ಕ್ಲೀನ್ ಮಾಡ್ಕೋತೀನಿ. ಸರಿ, ಹೋಗು. ಕ್ಲೀನ್ ಮಾಡ್ಕೊಂಡ್ ಬಂದ್ಯಾ ಕೃಷ್ಣನ್ ತುಳಸಿ? ಮಾಡ್ಕೊಂಡ್ ಬಂದೆ ಮೇಡಮ್. ಗುಡ್, ವೆರಿ ಗುಡ್. ಆರೋಹಿ, 1 ಗಂಟೆ ಲೇಟ್ ಆದ್ರೂ ಸರಿ, ಅವಳು ಚೆನ್ನಾಗಿ ಅರ್ಥ ಆಗೋ ಹಾಗೆ ಟ್ರೈನಿಂಗ್ ಕೊಡ್ಬೇಕು. ಇಲ್ದಿದ್ರೆ ಚೇರ್ಮನ್ ಬಂದು ನಮ್ಮನ್ನೆಲ್ಲ ಬೈತಾರೆ, ನಮಗ್ ಕೆಟ್ಟ ಹೆಸರು ಬರುತ್ತೆ. ಸರಿ ಮೇಡಮ್, 1 ಗಂಟೆ ಲೇಟ್ ಆದ್ರೂ ಸರಿ, ಚೆನ್ನಾಗಿ ಟ್ರೈನಿಂಗ್ ಮಾಡಿ ಕಳಿಸ್ತೀನಿ. ಗುಡ್, ವೆರಿ ಗುಡ್. ಇಲ್ಲಿ ನೋಡು ಕೃಷ್ಣ ತುಳಸಿ, ನೀನು ಸ್ವಲ್ಪ ತಲೆ ಸರಿ ಇಟ್ಕೊಂಡು ಅದೇ ಮೈಂಡ್ ಇಲ್ಲೇ ಇಟ್ಕೊಂಡು ಅವಳು ಹೇಳಿದ್ದನ್ನ ಸರಿಯಾಗಿ ಕೇಳಿಸ್ಕೊ. ಆಗ್ಲೇ 1 ಗಂಟೆ ಆಗಿದೆ, ಇನ್ನು 1 ಗಂಟೆ ಅಂತಿದ್ದಾರೆ. ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಿರ್ತಾರೆ. ಟೆನ್ಷನ್ ಮಾಡ್ಕೋಬೇಡ, ಶ್ಯಾಮ ಬಂದೇ ಬರ್ತಾಳೆ. ಏ ಅಖಿಲ್, ಪ್ರೋಗ್ರಾಮ್ 1/2 ಗಂಟೆ ಲೇಟಾಗಿ ಶುರು ಆದ್ರೆ ಏನ್ ನಷ್ಟ? ಯಾಕಷ್ಟೊಂದು ಟೆನ್ಷನ್ ಆಗ್ತೀಯಾ? ಅದು ಅಣ್ಣ, ಅಂದ್ಕೊಂಡ್ ಕೆಲಸ ಅಂದ್ಕೊಂಡ್ ಟೈಮಿಗೆ ಆಗದೆ ಇದ್ರೆ ಮಮ್ಮಿ ಕೋಪ ಬರತ್ತಲ್ಲ ಅಂತ. ಏನ್ ಮಾಡಕ್ಕಾಗತ್ತೆ, ಒಂದೊಂದ್ಸಲ ಹೀಗೆಲ್ಲ ಆಗ್ಬಿಡತ್ತೆ. ಆದ್ರೆ ನಮ್ಮ ಶ್ಯಾಮ ನಿಮಗ್ ಕೋಪ ಬರೋ ಹಾಗೆ ಮಾಡಿದ್ದು ನನಗ್ ಬೇಜಾರಾಗ್ತಿದೆ ಅತ್ತಿಗೆ. ಶ್ಯಾಮ ಏನೋ ಬೇಕು ಅಂತ ಹೀಗ್ ಮಾಡ್ಲಿಲ್ವಲ್ಲ? ಬೇಕು ಅಂತ ಮಾಡಿದ್ರು ಮಾಡದೆ ಹೋದ್ರು ಹೀಗ್ ಮಾಡಿದ್ರಿಂದ ಅತ್ತಿಗೆ ಮನ್ಸಿಗೆ ಬೇಜಾರಾಗಿದೆ ಅಲ್ವಾ?
ಶ್ಯಾಮನಿಂದ ಅತ್ತೆ ಮನ್ಸಿಗೆ ನೋವಾಗಿದ್ರು ಆ ನೋವನ್ನ ಮರ್ಸೋದಕ್ಕೆ ನಾನಿದ್ದೀನಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಅತ್ತೆ, ಇದೇ ತಾನೇ ಕಾಮಾಕ್ಷಿ ದೀಪ? ಇದೇನಮ್ಮ, ಶ್ಯಾಮ ಬಂದ್ಲಾ? ಕಾಮಾಕ್ಷಿ ದೀಪ ಅವಳೇ ತಂದ್ಲಾ? ಇಲ್ಲ ಅತ್ತೆ, ಇದು ಶ್ಯಾಮ ತಂದಿದ್ದಲ್ಲ. ನಾನೇ ರೋಡ್ ಕೊನೆಯಲ್ಲಿರೋ ಶಾಪಿಗೆ ಹೋಗಿ ತಗೊಂಡ್ ಬಂದೆ. ರೋಡ್ ಕೊನೆಯಲ್ಲಿರೋ ಶಾಪಿಗೆ ಹೋಗಿ ಈ ದೀಪಾನ ತಗೊಂಡ್ ಬರೋದಕ್ಕೆ ನಂಗೆ 10 ನಿಮಿಷ ಆಯ್ತು. ಆದ್ರೆ 2 ಗಂಟೆ ಹಿಂದೆ ಹೋಗಿದ್ ಶ್ಯಾಮ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಕಾಮಾಕ್ಷಿ ದೀಪಾನೂ ತರ್ಲಿಲ್ಲ. ಅಂದ್ರೆ ಶ್ಯಾಮ ಕಾಮಾಕ್ಷಿ ದೀಪ ತರೋದಕ್ ಹೋಗಿಲ್ಲ ಅಂತಾಯ್ತು. ಬೇರೆ ಎಲ್ಲೋ ಹೋಗಿದ್ದಾಳೆ. ಶ್ಯಾಮ ಇನ್ನೆಲ್ಲಿಗೋ ಯಾಕೆ ಹೋಗ್ತಾಳೆ? ಈ ಟೈಮಲ್ಲಿ ಅವಳಿಗೆ ಬೇರೆ ಇನ್ನೇನ್ ಕೆಲಸ ಇರುತ್ತೆ? ಏನೋ ಅವಳಿಗೇನ್ ಕೆಲ್ಸ ಇರುತ್ತೋ ಏನೋ, ನಮಗ್ ಗೊತ್ತಿಲ್ವಲ್ಲ ಅಕ್ಕ. ನಿಜ ಅಂದ್ರೆ ಈ ಕಾಮಾಕ್ಷಿ ದೀಪನ ನಾನೇ ತರ್ತೀನಿ ಅಂತ ಹೇಳ್ದೆ. ನನಗ್ ಬೇಡ ಅಂತ ಹೇಳಿ ಈ ದೀಪದ ಬಗ್ಗೆ ನನಗ್ ಗೊತ್ತಿಲ್ಲ ಅಂತ ತಾನೇ ತರ್ತೀನಿ ಅಂತ ಹೋದ್ಲು ಶ್ಯಾಮ. ಅದೇ ಶ್ಯಾಮನ್ ಬದಲು ನಾನೇ ಹೋಗಿದ್ದಿದ್ರೆ 10 ನಿಮಿಷದಲ್ಲಿ ಈ ದೀಪನ ತಗೊಂಡ್ ಬರ್ತಿದ್ದೆ. ಇಷ್ಟೊತ್ತಿಗೆ ಕಾರ್ಯಕ್ರಮನೂ ಮುಗ್ದಿರ್ತಿತ್ತು. ಎಲ್ರೂ ಹ್ಯಾಪಿಯಾಗಿರ್ತಿದ್ವಿ. ಮುಖ್ಯವಾಗಿ ಅತ್ತೆ ಅಂತೂ ತುಂಬಾನೇ ಖುಷಿಯಾಗಿರ್ತಿದ್ರು. ನನಗ್ ಬೇಡ ಅಂತ ಹೇಳಿ ಶ್ಯಾಮ ಹೋಗಿದ್ದಕ್ಕೆ ಹೀಗಾಗಿದ್ದು. ನನ್ನನ್ ಬಿಟ್ಟು ಶ್ಯಾಮ ತಾನೊಬ್ಳೇ ಹೋಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವಳು ಬೇರೆ ಎಲ್ಲಾದ್ರೂ ಹೋಗಿದಾಳೇನೋ ಅಂತ ನನ್ನ ಅನುಮಾನ. ನನ್ನ ಅನುಮಾನ ಕೂಡ ಅದೇ ಅತ್ತಿಗೆ. ಆದ್ರೆ ವೈದೇಹಿ ಅಲ್ಲ ಅಂತಿದಳಲ್ಲ. ಒಂದ್ ವೇಳೆ ಅವಳಿಗೆ ಬೇರೆ ಕೆಲ್ಸ ಇದ್ದು ನಿಜವಾಗ್ಲೂ ಹೋಗಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಆದ್ರೆ ಅವಳಿ ಕಾರ್ಯಕ್ರಮ ಮುಗಿದ್ಮೇಲೆ ಹೋಗ್ಬೋದಿತ್ತು. ಅಂದ್ಕೊಂಡಿರೋ ಟೈಮ್ಗೆ ಈ ಕಾರ್ಯಕ್ರಮ ನಡೀದೇ ಇದ್ರೆ ಅತ್ತೆ ಎಷ್ಟು ನೊಂದ್ಕೋತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತವಳು. ಏನೋ ದಿನ ದಿನ ಶ್ಯಾಮಗೆ ಅತ್ತೆ ಅಂದ್ರೆ, ಅತ್ತೆ ಮನೆ ಅಂದ್ರೆ ರೆಸ್ಪೆಕ್ಟ್ ಇಲ್ದೆ ಹೋಗ್ತಿದೆ. ಕೃಷ್ಣ ತುಳಸಿ, ತುಂಬಾ ಸಿಂಪಲ್ ಇದು. ಇಲ್ಲಿ ನೋಡು, ಈ ಫೇಡರ್ನ ಕೆಳಗಡೆ ಎಳಿಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಈಗ ನೀನ್ ಟ್ರೈ ಮಾಡು. ಸೌಜನ್ಯ ಅವರೇ, ಫಂಕ್ಷನ್ಗೆ ಹೋಗ್ಬೇಕಾದ ಕೃಷ್ಣ ತುಳಸಿನ ಟ್ರೈನಿಂಗ್ ಹೆಸರಲ್ಲಿ ತುಂಬಾ ಹೊತ್ತು ಇಲ್ಲೇ ಇರಿಸ್ಕೊಂಡ್ವಿ. ಇಷ್ಟು ಹೊತ್ತಿಗಲ್ಲಿ ಫಂಕ್ಷನ್ ಕೂಡ ಮುಗ್ದಿರತ್ತೆ. ಇನ್ನ ಕೃಷ್ಣ ತುಳಸಿನ ಕಳ್ಸ್ಬಿಡೋಣವಾ? ಏನ್ ಸರ್ ನೀವು ನಮಗ್ ಅಡ್ಡ ಬರ್ತಿರೋ ಆ ಕೃಷ್ಣ ತುಳಸಿನ ಪಾಪ ಅಂತಿರಲ್ಲ? ಅಂದ್ರೆ ಪಾಪ ಅಂತಲ್ಲ ಸೌಜನ್ಯ ಅವರೇ, ನೆಕ್ಸ್ಟ್ ನಮ್ಗೆ ಆರೋಹಿ ಲೈವ್ ಪ್ರೋಗ್ರಾಮ್ ಇದೆಯಲ್ಲ, ವಾಯ್ಸ್ ರೂಮ್ ಬೇಕಲ್ವಾ?
ಓಕೆ, ಹಾಗಾದ್ರೆ ಇವತ್ತಿಗೆ ಟ್ರೈನಿಂಗ್ ನಿಲ್ಸೋಣ ಬಿಡಿ. ಎಲ್ಲಿ ತನಕ ಬಂತು ಟ್ರೈನಿಂಗ್? ನಾನು ಹೇಳ್ದಾಗ ಅವಳಿಗೆ ಅರ್ಥ ಆದ ಹಾಗೆ ಅನ್ಸುತ್ತೆ ಮೇಡಮ್, ಆದ್ರೆ ಏನ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಪ್ರತಿ ಸಲ ಏನಾದ್ರೂ ತಪ್ಪು ಮಾಡ್ತಾನೆ ಇರ್ತಾರೆ ಮೇಡಮ್. ಅಂದ್ರೆ ಅವಳ ಮೈಂಡು ಇಲ್ಲಿಲ್ವೇನೋ? ಹಾ, ಎಲ್ಲಿದ್ಯೋ ಏನೋ.